ಗುಡ್ ಬೈ ಹೇಳ್ತಾರಾ ರಾಜಣ್ಣ? ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಮಾರ್ಮಿಕವಾಗಿ ನುಡಿದಿರೋದ್ರ ಮರ್ಮವೇನು? ನಾವು ಸೋಲಿಸಿ ಅಂತ ಅದೇ ಮಾಡ್ಕೊಂಡು ಹೊರಟೋದ್ರು. ಈ ಮೀಡಿಯಾ ನನಗೆ ಹೇಳೋರು, ಸರ್ ಒಂದ್ಸತಿ ಅವ್ರು ಬಂದು ಹೋಗ್ಬಿಟ್ರೆ 5,000 ಓಟ್ ನಿಮ್ಗೆ ಕಮ್ಮಿ ಆಗ್ಬಿಡ್ತಾವ ಸರ್ ಅಂತ. ಈ ಒಬ್ಳಿ ನನಗೆ 5,500 ಲೀಡ್ ಕೊಟ್ಟು ಸಚಿವ ಸ್ಥಾನ ಕಳೆದುಕೊಂಡ ರಾಜಣ್ಣ ಮತ್ತೆ ಮಂತ್ರಿಗಿರಿಗಾಗಿ ಆಸೆ ಪಡ್ತಾ ಇದ್ದು, ಮಾತುಕತೆಗೆ ಹೈಕಮಾಂಡ್ಗೆ ರಾಜಣ್ಣ ಪತ್ರಗಳ ಮೇಲೆ ಪತ್ರಗಳನ್ನ ಬರೆಯುತ್ತಿದ್ದಾರೆ. ಇತ್ತ ಬಿಹಾರ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಬ್ಯುಸಿ ಆಗಿದ್ದು, ರಾಜಣ್ಣ ಪತ್ರಕ್ಕೆ ಹೈಕಮಾಂಡ್ ಉತ್ತರವನ್ನ ನೀಡ್ತಾ ಇಲ್ಲ. ಹೈಕಮಾಂಡ್ ಸಮಯ ಕೊಟ್ರೆ ಡೆಲ್ಲಿಗೆ ಹೋಗಿ ನನಗೆ ಮಂತ್ರಿ ಸ್ಥಾನ ಕೊಡಿ ಎಂದು ಕೇಳುತ್ತೇನೆ ಎಂದಿದ್ರು. ಸಿಎಂ ಆಪ್ತರಾಗಿರೋ ರಾಜಣ್ಣ ತನ್ನ ಆಪ್ತನಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ವಿಫಲರಾಗಿದ್ದು, ಹೇಗಾದ್ರೂ ಮಾಡಿ ಮಂತ್ರಿಗಿರಿ ಪಡೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಅಲ್ಲದೆ ಸಿಎಂಗಾಗಿ ರಾಜಣ್ಣ ಮೊನ್ನೆ ಔತಣಕೂಟವನ್ನ ಏರ್ಪಡಿಸಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಸಿಎಂ ತುಮಕೂರು ಭೇಟಿ ಕ್ಯಾನ್ಸಲ್ ಆಗಿದ್ದು, ರಾಜಣ್ಣ ಬೇಸರದಲ್ಲಿಯೇ ಇದ್ದರು. ಇನ್ನು ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ರಾಜಣ್ಣ ಕ್ಷೇತ್ರದಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ದಾರೆ. ಮಧುಗಿರಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ಸಂಚಾರ ಮಾಡ್ತಾ ಇರೋ ಮಾಜಿ ಸಚಿವ ರಾಜಣ್ಣ ಇಂದು ಮಧುಗಿರಿ ತಾಲೂಕಿನ ದೊಡ್ಡೇರಿ ಗ್ರಾಮದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಕೆಎನ್ ರಾಜಣ್ಣ ಮಾರ್ಮಿಕವಾಗಿ ನುಡಿಯುತ್ತಲೇ ಸ್ವಪಕ್ಷದ ನಾಯಕರಿಗೆ ಟಾಂಗ್ ಕೊಟ್ಟಿದ್ದು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಿಡ್ತಾರಾ ಎಂಬ ಪ್ರಶ್ನೆ ಎದ್ದಿದೆ. ಇನ್ನು ನಾನು 2004ರಲ್ಲಿ ಶಾಸಕನಾಗಿ ಆಯ್ಕೆಯಾದೆ. ಆಗ ಕಾಂಗ್ರೆಸ್ ಪಕ್ಷ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜೆಡಿಎಸ್ಗೆ ಹೋದೆ. ಆಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಂಪ್ಲೀಟ್ ಆಗಿ ವೈಟ್ ವಾಶ್ ಆಗಿತ್ತು. ಈಗ ಅಂತಹ ಸಂದರ್ಭ ಬರುತ್ತೋ ಏನೋ ಗೊತ್ತಿಲ್ಲ ಅಂದಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಮಧುಗಿರಿಯಲ್ಲಿ ಕಾಂಗ್ರೆಸ್ ಖಾಲಿ ಆಗಿರುತ್ತೆ ಎಂದಿದ್ದಾರೆ. ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಎಂದು ರಾಜಣ್ಣ ಸಾಕಷ್ಟು ಬಾರಿ ಹೇಳಿದ್ದು, ಈಗ ಆ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ. ಅಲ್ಲದೆ ನಾನು ಬೇರೆ ಪಕ್ಷದಿಂದಲೂ ನಿಂತರೂ ನನ್ನ ಜನರು ನನ್ನನ್ನ ಗೆಲ್ಲಿಸುತ್ತಾರೆ ಎಂದು ಮಾರ್ಮಿಕವಾಗಿ ನುಡಿದಿದ್ದು, ಮುಂದಿನ ದಿನಗಳಲ್ಲಿ ರಾಜಣ್ಣ ಪಕ್ಷಕ್ಕೆ ಗುಡ್ ಬೈ ಹೇಳಬಹುದು ಎಂಬ ಊಹಾಪೋಹ ಎದ್ದಿವೆ. ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ವಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತೈತೆ ಏನೋ ಗೊತ್ತಿಲ್ಲ, ನೋಡೋಣ ಏನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ತಿರ್ಗಾ ಸಂದರ್ಭ ಏನ್ ಬರಲ್ಲ ಅಂತ ಅನ್ಕೊಳ್ಳೋಣ. ಆಯ್ತಪ್ಪ, ನೀನ್ ಹೇಳ್ದಂಗೆ ನನ್ ಕೇಳೋದು ಆಯ್ತಲ್ವ, ಮತ್ತೆ ಸುಮ್ಮ ಕೂತ್ಕೊಂಡ್ಬಿಡಿ. ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ. ಒಬ್ರು ಒಂದ್ ಬಾಟ ಹಿಡಿದಿಲ್ವಲ್ಲ, ಯಾಕೆ? ನಾನೇನ್ ಬಿಟ್ಬಿಟ್ಟಿದ್ದಿಲ್ಲ ಕಾಂಗ್ರೆಸ್. ಒಬ್ರು ಒಂದ್ ಬಾಟ ಹಿಡಿದಿಲ್ಲ ಗಿರಾಕಿಗಳು. ಎಲ್ಲ ಒಂದ್ 100 ಬಾಟ ಹಿಡಿಯೋರು, ಯಾಕೆ ಒಬ್ರು ಹಿಡಿದಿಲ್ಲಪ್ಪ. ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನ್ಗೆ. ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾಟ ಹಿಡಿಬೇಕು, ಏನ್ ಮಾಡ್ಬೇಕು ಅದೆಲ್ಲ ತೀರ್ಮಾನ ನೀವು ಮಾಡಿರೋಂತ ನಾನಂತೂ ಇಲ್ಲ. ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ, ಯಾರು ಮಿತ್ರರು ಇರೋದಿಲ್ಲ. ಅದೇ ರೀತಿಯಲ್ಲಿ ನಾವು ಬಡವರ ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ, ಪಕ್ಷ ರಹಿತವಾಗಿ ಯಾರೆಲ್ಲ ಬಡವರು ಇರ್ತಾರೆ, ಬಡವರು ಅಂತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ. ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ, ಅವ್ರ ಬೆಂಬಲನೇ ನಮಗೆ ಆನೆ ಬಲ. ಆ ರೀತಿಯಲ್ಲಿ ನಾವು ಜನರನ್ನ ನಂಬಿ ರಾಜಕಾರಣ ಮಾಡ್ತಕ್ಕಂಥ, ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ ಅದರ ಫಲವಾಗಿ ನಾವು ರಾಜಕಾರಣದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಬಳಿಕ ಮಾತನಾಡಿದ ರಾಜಣ್ಣ, ದೇವೇಗೌಡರು ಇಲ್ಲಿಗೆ ಬಂದು ನನ್ನನ್ನ ಸೋಲಿಸಿದವರನ್ನ ಸೋಲಿಸಲಿ ಅಂತ ಎದೆ ಬಡಿದುಕೊಂಡು ಹೋದ್ರು. ಆದ್ರೆ ಈ ಕ್ಷೇತ್ರದ ಜನ ನನಗೆ 5,500 ಲೀಡ್ ಓಟ್ ಕೊಟ್ಟಿದ್ದಾರೆ.
ರಾಜಣ್ಣಗೆ 1 ಓಟ್ ಬೀಳಲ್ಲ ಅಂದಿದ್ರು, ಆದ್ರೆ ನನಗೆ 5,000ಕ್ಕೂ ಹೆಚ್ಚು ಓಟ್ ಕೊಟ್ಟಿದ್ದಾರೆ ಎನ್ನುತ್ತಾ ದೇವೇಗೌಡರಿಗೂ ರಾಜಣ್ಣ ಟಾಂಗ್ ಕೊಟ್ಟಿದ್ರು. 120 ಓಟು ಕಾಂಗ್ರೆಸ್. ಅಂದ್ರೆ ಜನ ನಮ್ಮನ್ನು ವೈಯಕ್ತಿಕವಾಗಿ ನಮ್ಮ ಮಾತಿಗೆ ಗೌರವ ಕೊಡ್ತಾರೆ ಅನ್ನೋದಕ್ಕೆ ಅದು ಒಂದು ನಿದರ್ಶನ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಬರೋ ಪ್ರಭುಗೆ ಹೇಳ್ತಾ ಬಂದೆ, ದೇವೇಗೌಡರು ಮೊನ್ನೆ ಎಲೆಕ್ಷನ್ ಅಲ್ಲಿ ಬಂದು ನಾನು ಸೋಲಿಸಿ ಅಂತ ಅದೇ ಮಾಡ್ಕೊಂಡು ಹೊರಟೋದ್ರು. ಈ ಮೀಡಿಯಾದವ್ರು ನನಗೆ ಹೇಳೋರು, ಸರ್ ಒಂದ್ಸತಿ ಅವ್ರು ಬಂದು ಹೋಗ್ಬಿಟ್ರೆ 5,000 ಓಟ್ ನಿಮ್ಗೆ ಕಮ್ಮಿ ಆಗ್ಬಿಡ್ತಾವ ಸರ್ ಅಂತ. ಈ ಹೋಬಳಿ ನನಗೆ 5,500 ಲೀಡ್ ಕೊಟ್ಟು 5,500 ಮಾತೆತ್ತಿದ್ರೆ ದೊಡ್ಡೇರಿ ಹೋಬಳಿಯಿಂದ ಎಲ್ಲ ಒಕ್ಲಿಗೆ ಕುಂಚಿಟಿಗರು ಇರೋದು, ಒಕ್ಲಿಗರು ರಾಜಣ್ಣಗೆ ಒಂದು ಓಟ್ ಹಾಕೋದಿಲ್ಲ ಅಂದ್ಬಿಡು. 5,500 ಲೀಡ್ ಅವ್ರು ಹಾಕ್ತಿದ್ರೆ ಎಲ್ಲಪ್ಪ ಬರೋದು ನನಗೆ. ಚಿಕ್ಕಪ್ಪ ಇದ್ದಾರೆ ಬರ್ತಿರ್ತ ಅವ್ರು ಆಗದೆ ಇದ್ದಾರೆ. ಹಾಗಾಗಿ ನಾನು ಯಾವತ್ತೂ ಜಾತಿ ಆಧಾರದ ಮೇಲೆ ಮಾತಾಡ್ದವನಲ್ಲ. ಒಳ್ಳೇದು ಕೆಟ್ಟ ಎರಡಕ್ಕೆ. ಮತ್ತೆ ಬಡವರು ಬಲ್ಲಿದ್ರು. ನಮ್ದು ಯಾವತ್ತೂ ನಾವು ಬಡವ್ರ ಪರವಾಗಿ ಇರೋಂಥ ಕೆಲಸ ಮಾಡ್ಕೊಂಡು ಬಂದಿದ್ರಿಂದ ನಮಗೆ ಎಲ್ಲ ಜಾತಿನವರು ಕೂಡ ನಮಗೆ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ಅಂತೇಳಿ ನಾನು ಸದಾ ನೆನಪಿಸ್ಕೊಳ್ತೇನೆ. ಯಾಕಂದ್ರೆ ರಾಜಕೀಯವಾಗಿ ಮಾತಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಆದರೂ ಕೂಡ ನನಗೆ ರಾಜಕೀಯವಾಗಿ ಎಲ್ಲ 2004ರಿಂದ ಇಲ್ಲಿನವರೆಗೂ ಕೂಡ ನನಗೆ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೊಡ್ಡೇರಿ ಹೋಬಳಿ ಅಂತಕ್ಕಂಥದ್ದನ್ನ ನಾನು ಯಾವಾಗಲೂ ಕೂಡ ನೆನಪಿಸ್ಕೊಳ್ತೇನೆ. ಅದೇನೇ ಆಗಲಿ, ಸಚಿವ ಸ್ಥಾನ ಹೋದ್ರೂ ಕೂಡ ಈವರೆಗೂ ಪಕ್ಷದ ಮೇಲೆ ನಿಷ್ಠೆ ಇಟ್ಟಿದ್ದ ರಾಜಣ್ಣ ಇಂದು ಮಾರ್ಮಿಕವಾಗಿ ನುಡಿದಿರೋದು ಮುಂದಿನ ದಿನಗಳಲ್ಲಿ ರಾಜಣ್ಣ ಪಕ್ಷ ಬಿಟ್ಟು ಹೋಗ್ತಾರಾ ಎಂಬ ಪ್ರಶ್ನೆ ಮೂಡಿದೆ. ರಾಜಣ್ಣ ಮುನಿಸನ್ನ ಹೈಕಮಾಂಡ್ ಅರ್ಥೈಸಿಕೊಂಡು ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನ ಕೊಡ್ತಾರಾ ಎಂದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.